ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಂಜು ಸ್ಟೋರೀಸ್ ಚಾನಲ್ಗೆ. ಇವತ್ತಿನ ಮ್ಯಾಚ್ RCB ವರ್ಸಸ್ GT. ಈ ಒಂದು ಮ್ಯಾಚ್ ಪ್ರೆಡಿಕ್ಷನ್ ಮಾಡಕ್ಕಿಂತ ಮೊದಲು ನಿನ್ನೆ CSK ವರ್ಸಸ್ MI ಪ್ರೆಡಿಕ್ಷನ್ ಬಗ್ಗೆ ಮಾತಾಡೋಣ. ನಿನ್ನೆ CSK ದವರು ಒನ್ ಸೈಡ್ ಮ್ಯಾಚ್ ಮಾಡಿ ಗೆದ್ರು. CSK ದವರು ಪ್ಲೇ ಆಫ್ ಹೋಗೋ ಚಾನ್ಸಸ್ ಆವ. ಇನ್ನು ನಿನ್ನೆ ಮ್ಯಾಚ್ ಪ್ರೆಡಿಕ್ಷನ್ ದಾಗ ಮುಂಬೈ ಟೀಮ್ ನಾಗ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಆಡ್ತಾರ ಅಂತ ಹೇಳಿದೆ. ಅವರಿಬ್ರು ಆಡಿದ್ರು. ಬಾಲಿಂಗ್ ನಾಗ ಬುಮ್ರಾ ವಿಕೆಟ್ ತೊಂತಾರ ಅಂತ ಹೇಳಿದೆ. ಅವ್ರು ವಿಕೆಟ್ ತೊಗೊಂಡ್ರು, ಬಾಲಿಂಗ್ ಬಾರಿ ಹಾಕಿದ್ರು. ಇನ್ನು ಚೆನ್ನೈ ಟೀಮ್ ನಾಗ ಸಂಜು ಸ್ಯಾಮ್ಸನ್, ರುತುರಾಜ್ ಗಾಯಕ್ವಾಡ್, ಡೆವಾಲ್ಡ್ ಬ್ರೇವಿಸ್ ಟಾಪ್ ಸ್ಕೋರರ್ ಆಗ್ತಾರ ಅಂತ ಹೇಳಿದೆ. ಅದ್ರಾಗ ಸಂಜು ಸ್ಯಾಮ್ಸನ್ ಸೆಂಚುರಿ ಮಾಡಿದ್ರು. ರುತುರಾಜ್ ಗಾಯಕ್ವಾಡ್ 20 ರನ್ ನೋಡಿದ್ರು. ಸ್ವಲ್ಪ ಫಾರ್ಮ್ ನಾಗ ಬರಕ್ ಕುಂತಾರ. ಡೆವಾಲ್ಡ್ ಬ್ರೇವಿಸ್ ಬಾರಿ ಆಡಿದ್ರು. ಅವರು ಒಂದು 20 ರನ್ ಹೊಡೆದ್ರು. ಇನ್ನು ಬಾಲಿಂಗ್ ನಾಗ ಜಿಮ್ಮಿ ಓಟನ್ 110 ವಿಕೆಟ್ ತೊಂತಾರ ಅಂತ ಹೇಳಿದೆ. ಜಿಮ್ಮಿ ಓಟನ್ 1 ವಿಕೆಟ್, 102 ವಿಕೆಟ್ ತೊಗೊಂಡ್ರು. ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡಿದ್ರ ಅಖಿಲ್ ಹುಸೇನ್, ಸಂಜು ಸ್ಯಾಮ್ಸನ್ ಇಬ್ಬರು ಬಾರಿ ಆಡಿದ್ರು ನಿನ್ನೆ ಮ್ಯಾಚ್. ಚೆನ್ನೈದರ್ ಮೇನ್ ಗೆಲ್ಲಕ್ ಕಾರಣ ಅಂತಂದ್ರೆ ಅಖಿಲ್ ಹುಸೇನ್, ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ ನಾಗ ಸೆಂಚುರಿ ಹೊಡೆದ್ರು. ಅಖಿಲ್ ಹುಸೇನ್ ಬಾಲಿಂಗ್ ನಾಗ ಮೇನ್ 4 ವಿಕೆಟ್ ತೆಗೆದ್ರು. ಟರ್ನಿಂಗ್ ಆಯ್ತು. ಪವರ್ ಪ್ಲೇದಾಗ 2 ವಿಕೆಟ್ ತೆಗೆದ್ರು. ಅದನ್ನು ಟರ್ನಿಂಗ್ ಆಯ್ತು. ಇನ್ನು ಮುಖೇಶ್ ಚೌಧರಿ ಬಗ್ಗೆ ಮಾತಾಡ್ಬೇಕು. ನಿನ್ನೆ ದಿನ ಅವ್ರ ತಾಯಿಯವ್ರು ತಿರ್ಕೊಂಡಿದ್ರು. ಆ ನೋವಿನಲ್ಲೂ ಬಂದು ನಿನ್ನೆ ಮ್ಯಾಚ್ ಆಡಿ ಚೆನ್ನೈ ಟೀಮ್ ಗೆಲ್ಪದ್ರು. ಪವರ್ ಪ್ಲೇದಾಗ 1 ವಿಕೆಟ್ ತೆಗೆದು ಕೊಟ್ರು. ಕೊಂಟಾಂಡಿ ಕಕ್ ಮೇನ್ ವಿಕೆಟ್ ನ ಬಾಲಿಂಗ್ ಬಾರಿ ಹಾಕಿದ್ರು. 30 ರನ್ ಕೊಟ್ರು. 4 ಓವರ್ ಬಾಲಿಂಗ್ ಮಾಡಿ ಅವ್ರಿಗೆ ಮೆಚ್ಚಲೇಬೇಕು. ತಮ್ಮ ತಾಯಾರು ತಿರ್ಕೊಂಡ್ರು ಒಂದು ಮ್ಯಾಚ್ ಆಡ್ಯಾರ. ನಿನ್ನೆ ಫೈನಲ್ ಮ್ಯಾಚ್ ವಿನ್ನರು ಮುಂಬೈ ಹೇಳಿದ್ದೆ, ಫೇಲ್ ಆಯ್ತು. ಆದ್ರಿಂದ ಇವತ್ತಿನ ಮ್ಯಾಚ್ ಪಕ್ಕಾ ಪ್ರಿಡಿಕ್ಷನ್ ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮ್ಯಾಚ್ RCB ವರ್ಸಸ್ GT. ಈ ಒಂದು ಮ್ಯಾಚ್ ಎಲ್ಲಿ ನಡೆಯಕ್ ಕುಂತಂದ್ರೆ ಬೆಂಗಳೂರಿನ M ಚಿನ್ನಸ್ವಾಮಿ ಸ್ಟೇಡಿಯಂದಾಗ ನಡೆಯಕ್ ಕುಂತದ. ಇನ್ನು ಇವ್ರದ್ದು ಹೆಡ್ ಟು ಹೆಡ್ ನೋಡಕ್ ಬಂದ್ರೆ 6 ಸಲ ಮುಖಾಮುಖಿ ಆಗ್ಯಾರ. 6 ಸಲದಾಗ 3 ಸಲ RCB ಗೆದ್ರ, 3 ಸಲ GT ಗೆದ್ರ. 2 ಈಕ್ವಲ್ ಅವ. ಯಾವ್ದು ಜಾಸ್ತಿ ಇಲ್ಲ, ಯಾವ್ದು ಕಮ್ಮಿ ಇಲ್ಲ. ಇನ್ನು RCB ಟೀಮ್ ನವರು ಕಳೆದ ಮ್ಯಾಚ್ ಸೋತ್ ಬರಕ್ ಕುಂತಾರ. ಈ ಕಡೆ GT ಅವರು ಕಳೆದ ಮ್ಯಾಚ್ ಸೋತ್ ಬರಕ್ ಕುಂತಾರ. ಆದ್ರಿಂದ 2 ಟೀಮ್ ಗೆಲುವಾಗಿ ಹುಡುಕಾಟ ಮಾಡಕ್ ಕುಂತವ. ಇನ್ನು GT ಟೀಮ್ ವೀಕ್ನೆಸ್ ಏನಂತಂದ್ರೆ ಅವ್ರದ್ದು ಟಾಪ್ 3 ಬ್ಯಾಟ್ಸ್ಮನ್ ಮ್ಯಾಗ ಡಿಫೆಂಡ್ ಆಗಿರ್ತದೆ ಯಾವಾಗ್ಲೂ. ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಜೋಯ್ಸ್ ಬಟ್ಲರ್ ಇವ್ರು 3 ವಿಕೆಟ್ ಕಿತ್ತರ RCB ಕೈಯಾಗ ಆಗ್ತದೆ. ಮ್ಯಾಚ್ ಒನ್ ಸೈಡ್ ಆಗಿಬಿಡ್ತದೆ. ಮ್ಯಾಚ್ 3 ಔಟ್ ಮಾಡಿದ್ರು ಒನ್ ಸೈಡ್. ಕಳೆದ ಮ್ಯಾಚ್ ನಾಗ ಹಂಗ ಇತ್ತು. ಮುಂಬೈದವ್ರು ಹಂಗೆ ಮಾಡಿದ್ರು. ಅವ್ರು 3 ಕಿತ್ತಿದ್ರು, ಮ್ಯಾಚ್ ಕೈಯಾಗ ಬಂತು. ಆದ್ರಿಂದ RCB ಅವ್ರು ಇವ್ 3 ಬ್ಯಾಟ್ಸ್ಮನ್ ಕಿತ್ತದ ಬಹಳ ಇಂಪಾರ್ಟೆಂಟ್ ಆಗ್ತದೆ ಈ ಒಂದು ಮ್ಯಾಚ್ ನಾಗ. ಜಲ್ದಿ ಕಿತ್ತಿದ್ರ RCB ಅವ್ರಿಗೆ ಚಲೋ ಆಗ್ತಿಲ್ಲ. ಅಂದ್ರೆ 3ದಾಗ ಒಬ್ಬರು ನಿಂತರು ಮ್ಯಾಚ್ ಕಲಾಸ್ ಮಾಡಿಬಿಡ್ತಾರ, ಒನ್ ಸೈಡ್ ಮಾಡಿಬಿಡ್ತಾರ ಅವರು. ಇನ್ನು RCB ಟೀಮ್ ನ ವೀಕ್ನೆಸ್ ಏನಂತಂದ್ರ ಪಟ್ಟೇದಾರು, ಸಾಲ್ಟ್ ಇಬ್ಬರೊಬ್ರು ಜಲ್ದಿ ವಿಕೆಟ್ ಹೋದ್ರ ಇಂದ ಸ್ಕೋರ್ ಮಾಡಕ್ ಯಾರು ಆಗಲ್ಲ. ಯಾರು ಫಾರ್ಮ್ ಆಗಿಲ್ಲ, ಹೇಳ್ಕೊಳಂಗ್ ಫಾರ್ಮ್ ಆಗಿಲ್ಲ. ರಜತ್ ಪಟ್ಟೇದಾರ್, ಫಿಲಿಪ್ ಸಾಲ್ಟ್ ಇವ್ರೊಬ್ಬರನ್ನ ಜಲ್ದಿ ಕೆತ್ತಿದ್ರೆ GT ಟೀಮಿಗೆ ಅನುಕೂಲ ಆಗ್ತದ. ಇನ್ನು ಈ ಒಂದು ಮ್ಯಾಚ್ ನಾಗ RCB ಟೀಮ್ ನಾಗ ಯಾರು ಆಡ್ತಾರ ಅಂತಂದ್ರ ರಜತ್ ಪಟ್ಟೇದಾರು, ಜಿತೇಶ್ ಶರ್ಮಾ, ಫಿಲಿಪ್ ಸಾಲ್ಟ್ ಇವರು ಟಾಪ್ ಸ್ಕೋರರ್ ಆಗ್ತಾರ RCB ಟೀಮ್ ನಾಗ. ಇನ್ನು ಬಾಲಿಂಗ್ ನಾಗ ಸುಯೇಶ್ ಶರ್ಮಾ, ರಸಿಕ್ದಾರು ವಿಕೆಟ್ ಟೇಕರ್ ಆಗ್ತಾರ RCB ಟೀಮ್ ಅಂತ ಬಾಲಿಂಗ್ ಯೂನಿಟ್ ದಾಗ. ಇನ್ನು GT ಟೀಮ್ ನಾಗ ಯಾರು ಆಡ್ತಾರ ಅಂತಂದ್ರ ಗಿಲ್ಲು, ಸಾಯಿ ಸುದರ್ಶನ್, ಬಟ್ಲರ್ ಇವ್ರು 3 ಟಾಪ್ ಸ್ಕೋರರ್ ಆಗ್ತಾರ GT ಟೀಮ್ ನಾಗ. ಬಾಲಿಂಗ್ ನಾಗ ಅಂತ ಬಂದ್ರ ಕಗಿಸೋ ರಬಾಡ, ಮೊಹಮ್ಮದ್ ಸಿರಾಜ್ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ತಾರ ಈ ಒಂದು ಮ್ಯಾಚ್ ನಾಗ ಇವರಿಬ್ರು. ಬ್ಯಾಟಿಂಗ್ ನಾಗ ಗಿಲ್ಲು, ಸಾಯಿ ಸುದರ್ಶನ್, ಜೈಸ್ ಬಟ್ಲರ್. ಬಾಲಿಂಗ್ ನಾಗ ಕಗಿಸೋ ರಬಾಡ, ಮೊಹಮ್ಮದ್ ಸಿರಾಜ್ ಇವ್ರು ವಿಕೆಟ್ ಟೇಕರ್ ಆಗ್ತಾರ. ಇನ್ನು ಈ ಒಂದು ಮ್ಯಾಚ್ ಯಾರು ಗೆಲ್ತಾರ ಅಂತಂದ್ರ 2 ಟೀಮ್ ಸ್ಟ್ರಾಂಗ್ ಅವ. 2 ಟೀಮ್ ಸೋತ್ ಬರಕ್ ಕುಂತವ ಕಳೆದ ಮ್ಯಾಚ್. RCB ಅವ್ರ ಕೊನೆ ಮ್ಯಾಚ್ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಸ್ಟೇಡಿಯಂದಾಗ. ಆದ್ರಿಂದ ಏನ್ ಗೆಲ್ತಾರಿಲ್ಲ ಅಂತ ನಾವು ನೋಡ್ಬೇಕು. ಈ ಒಂದು ಮ್ಯಾಚ್ ವಿನ್ನರ್ ಯಾರಂತಂದ್ರೆ GT. ಈ ಒಂದು ಮ್ಯಾಚ್ ಗೆಲ್ಲದ GT ಟೀಮ್ ನಾಗ ಎಲ್ಲರೂ ಫಾರ್ಮ್ ನಾಗಾರ. ಟಾಪ್ 3 ಬ್ಯಾಟ್ಸ್ಮನ್ ಫಾರ್ಮ್ ಬಂದ್ರ ಟಾಪ್ 3 ಬ್ಯಾಟ್ಸ್ಮನ್ ಕ್ಲಿಕ್ ಆದ್ರೆ GT ಟೀಮ್ ನಾಗ ಗೆಲುವು ಅವ್ರದೇ. ಆದ್ರಿಂದ ಇವತ್ತಿನ ಮ್ಯಾಚ್ ಅವರು ಭಾರಿ ಆಡ್ತಾರೆ 3. ಸಾಯಿ ಸುದರ್ಶನ್ ಕಳೆದ 2-3 ಮ್ಯಾಚ್ ಆಡಕ್ ಕುಂತಿಲ್ಲ. ಈ ಒಂದು ಮ್ಯಾಚ್ ಆಡೋ ಚಾನ್ಸಸ್ ಬಾಳ ಅದ. ಫೈನಲ್ ನನ್ನ ಪ್ರೆಡಿಕ್ಷನ್ ಈ ಒಂದು ಮ್ಯಾಚ್ ಗೆಲ್ಲೋದು GT. ನಿಮಗೇನು ಅನಿಸ್ತದ GT ಗೆಲ್ತದಲ್ಲ ಕೆಳಗಡೆ ಕಾಮೆಂಟ್ ಮಾಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ IPL ಪ್ರೆಡಿಕ್ಷನ್ ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.